ಆಪರೇಷನ್ ಅನ್ನ ಮಾಡಿಸಿಕೊಳ್ಳಲೇಬೇಕಾದಂತ ಅನಿವಾರ್ಯತೆಯಲ್ಲಿ ನಟ ದರ್ಶನ್ ಇದ್ದಾರೆ. ಫಿಸಿಯೋಥೆರಪಿ ಜೊತೆಗೆ ಆಪರೇಷನ್ ಕೂಡ ದರ್ಶನ್ಗೆ ಅಗತ್ಯ. ಸದ್ಯ ದರ್ಶನ್ ಮೆಡಿಕಲ್ ಕಂಡೀಷನ್ ಬಗ್ಗೆ ನಿಗಾದಲ್ಲಿದ್ದಾರೆ ಬಿಜಿಎಸ್ ಆಸ್ಪತ್ರೆಯ ವೈದ್ಯರು. ಮೊದಲಿಗೆ ದರ್ಶನ್ ಹಾಗೂ ಕುಟುಂಬಸ್ಥರು ಫಿಸಿಯೋಥೆರಪಿಗೆ ಮನವಿ ಮಾಡಿದ್ರು. ಆದ್ರೆ ಬಳ್ಳಾರಿ ಜೈಲಿನಲ್ಲಿ ಇಟ್ಕೊಂಡೇ ಫಿಸಿಯೋಥೆರಪಿ ಪಡಿಲಿಕ್ಕೆ ಅವಕಾಶ ಇದೆ. ಆದ್ರೆ ದರ್ಶನ್ಗೆ ತುರ್ತು ಆಪರೇಷನ್ ಅಗತ್ಯ ಇದೆ ಅಂತ ಹೈಕೋರ್ಟ್ನಲ್ಲಿ ಜಾಮೀನು ಸಿಕ್ಕಿದೆ. ಹೀಗಾಗಿ ಬೆಂಗಳೂರಿನಲ್ಲಿ ಫಿಸಿಯೋಥೆರಪಿಗೆ ಒಳಪಟ್ಟಿದ್ರೆ ಬೇಲ್ ಕ್ಯಾನ್ಸಲ್ನ ಟೆನ್ಷನ್ ಎದುರಾಗಿದೆ. ಸದ್ಯ ನಟ ದರ್ಶನ್ ಕುಟುಂಬಸ್ಥರು ಸಹ ಆಪರೇಷನ್ ಸಮ್ಮತಿಯನ್ನ ನೀಡಿರುವಂತ ಸಾಧ್ಯತೆ ಇದೆ. ಇನ್ನೆರಡು ದಿನಗಳಲ್ಲಿ ದರ್ಶನ್ಗೆ ಆಪರೇಷನ್ ದಿನಾಂಕ ನಿಗದಿ ಮಾಡಲಿರುವ ವೈದ್ಯರು ಆಪರೇಷನ್ಗೂ ಮುನ್ನ ಮತ್ತೆ ಕೆಲ ಅಗತ್ಯ ಮೆಡಿಕಲ್ ಟೆಸ್ಟ್ಗಳನ್ನ ಮಾಡಿಸ್ಕೊಳ್ಬೇಕಾದಂತ ಅನಿವಾರ್ಯತೆ ಇದೀಗ ದರ್ಶನ್ಗೆ ಇದೆ. ಸೊ ನೋಡಿ, ಟೆನ್ಷನ್ ಮೇಲೆ ಟೆನ್ಷನ್ ಅನ್ನ ಎದುರಿಸ್ತಾ ಇದ್ದಾರೆ. ಆಪರೇಷನ್ ಬೇಡ, ಫಿಸಿಯೋಥೆರಪಿ ಮಾಡಿಸ್ಕೊಳ್ತೀನಿ ಅಂತ ಹೇಳ್ತಾ ಇದ್ರು ದರ್ಶನ್. ಆಪರೇಷನ್ ಏನಾದರೂ ಮಾಡಿಸ್ಕೊಳ್ತು ಅಂತ ಅಂದರೆ ಮುಂದಿನ ದಿನಗಳಲ್ಲಿ ನನ್ನ ಫ್ಯೂಚರ್ಗೆ ಸಮಸ್ಯೆ ಆಗುತ್ತೆ ಅನ್ನೋದು ಅವರ ಅಭಿಪ್ರಾಯ ಆಗಿತ್ತು. ಸಿನಿಮಾಗಳನ್ನು ಮಾಡಬೇಕಾಗಿದೆ, ಅದರಲ್ಲಿ ಸ್ಟಂಟ್ ಮಾಡಬೇಕು, ಡ್ಯಾನ್ಸ್ ಮಾಡಬೇಕು. ಸೊ ಈ ಥರ ಎಲ್ಲ ಇದ್ದಾಗ ಒಮ್ಮೆಲೆ ಬಾಡಿ ಗೇನ್ ಮಾಡಬೇಕು, ವೆಯ್ಟ್ ಲಾಸ್ ಮಾಡ್ಕೋಬೇಕು, ಎಲ್ಲವನ್ನೂ ಕೂಡ ಮಾಡ್ಕೋಬೇಕು. ಸೊ ಆಪ್ರೇಷನ್ ಆಯಿತು ಅಂತ ಅಂದರೆ ತೀರಾ ಕಷ್ಟ ಆಗಿಬಿಡುತ್ತೆ. ಸೊ ಆಪ್ರೇಷನ್ ಬೇಡ ಅನ್ನುವಂಥ ನಿರ್ಧಾರದಲ್ಲಿ ದರ್ಶನ್ ಇದ್ರು. ಫಿಸಿಯೋಥೆರಪಿ ಮಾಡಿಸ್ಕೊಳ್ತೀನಿ ಅಂತ ದರ್ಶನ್ ಹೇಳ್ತಾ ಇದ್ರು. ಸೊ ಫಿಸಿಯೋಥೆರಪಿ ಮಾಡಿಸ್ಕೊಳ್ಳೋದಾದ್ರೆ ನಿನಗೆ ಯಾಕೆ ಬಿಜಿಎಸ್ ಹಾಸ್ಪಿಟಲ್ ಬೇಕು? ಬಳ್ಳಾರಿ ಜೈಲಲ್ಲೇ ಮಾಡಿಸ್ಕೋಬಹುದು, ಬಳ್ಳಾರಿ ಹಾಸ್ಪಿಟಲಲ್ಲೇ ಮಾಡಿಸ್ಕೊಳ್ಬಹುದು ಅಂತ ಬೇಲ್ ಕ್ಯಾನ್ಸಲ್ ಆಗುವ ಸಾಧ್ಯತೆ ಇದೆ. ಅನಿವಾರ್ಯ ಪರಿಸ್ಥಿತಿಯಲ್ಲಾದ್ರೂ ಬೇಲ್ಗೋಸ್ಕರನಾದ್ರೂ ಈಗ ಆಪರೇಷನ್ ಮಾಡಿಸ್ಕೊಳ್ಳೇಬೇಕಾದಂತ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ದರ್ಶನ್ ಅಂಡ್ ಫ್ಯಾಮಿಲಿ ಈಗಿದೆ. ಸೊ ಹಾಗಾಗಿ ಆಪರೇಷನ್ ಮಾಡಿಸ್ಕೊಳ್ತು ಅಂತ ಅಂದ್ರೆ ಬೇಲ್ಗೇನು ಸಮಸ್ಯೆ ಆಗೋದಿಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್. ಸಂತೋಷ್, ದರ್ಶನ್ಗೆ ಬೇಲ್ ಸಿಕ್ಕಿದ್ದು ಅವರ ಹೆಲ್ತ್ ಅಪ್ಸೆಟ್ ಇಂದ. ಹೀಗೆ ಬಿಟ್ಟರೆ ಇನ್ನೂ ಸ್ವಲ್ಪ ನೆಗ್ಲೆಕ್ಟ್ ಮಾಡಿದ್ರೆ ಸ್ಟ್ರೋಕ್ ಆಗಿಬಿಡುವ ಚಾನ್ಸಸ್ ಇದೆ ಅಂತ ವೈದ್ಯರು ಹೇಳಿದ್ದಾರೆ ಅಂತ ವಕೀಲರು ಬೇಲ್ ತೆಗೆದುಕೊಳ್ತಾರೆ. ಸೊ 2 ವಾರ ಕಳೀತಾ ಬಂದರೂ ಇನ್ನೂ ಆಪರೇಷನ್ ಅನ್ನೋದು ಆಗಿಲ್ಲ. ಆಪರೇಷನ್ ಆಗಲಿಲ್ಲ ಅಂತ ಅಂದರೆ ಬೇಲ್ ಕ್ಯಾನ್ಸಲ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಯತ್ನ ಆಗ್ತಿದೆ. ಯಾವ ಥರದೊಂದು ಸಂದಿಗ್ಧ ಪರಿಸ್ಥಿತಿ ಅಥವಾ ಅನಿವಾರ್ಯ ಪರಿಸ್ಥಿತಿಯಲ್ಲಿ ದರ್ಶನ್ ಸಿಲ್ಕೊಂಡಿದ್ದಾರೆ ಸದ್ಯಕ್ಕೆ ಅಂತ? ನೀತಿ ಏನು, ಈಗಾಗಲೇ ಇಂಟ್ರಿಮ್ ಬೇಲ್ ಅನ್ನ ದರ್ಶನ್ ಅವರು 6 ವಾರಗಳ ಕಾಲ ಪಡ್ಕೊಂಡಿರುವಂತದ್ದು. ಆದ್ರೆ ಆ ಇಂಟ್ರಿಮ್ ಬೇಲ್ ಅನ್ನು ಕೊಡುವ ಕೆಲವೊಂದಿಷ್ಟು ಕಂಡೀಷನ್ಸ್ ಹಾಕಿರುವಂತದ್ದು. ಅಂದ್ರೆ ಯಾವುದೇ ಚಿಕಿತ್ಸೆ ಅವ್ರು ಏನ್ ಪಡ್ಕೊಳ್ಬೇಕು ಅಂತಂದ್ರೆ 6 ವಾರದವರೆಗೆ ಪಡ್ಕೊಳ್ಬೇಕು ಅಂತ ಈಗಾಗಲೇ ಕೋರ್ಟ್ ಅವ್ರಿಗೆ ಸೂಚನೆ ಕೊಟ್ಟಿತ್ತು. ಅದರ ಜೊತೆಗೆ ಮೊದಲ ಹೋಗಿ ಇಂಟ್ರಿಮ್ ಬೇಲ್ ಪಡೆದುಕೊಂಡ ಮೊದಲ ವಾರದ ವರದಿಯನ್ನು ಕೂಡ ಸಲ್ಲಿಕೆಯನ್ನು ಮಾಡಬೇಕಿತ್ತು 1 ವಾರದ ಒಳಗಡೆ. ಅದನ್ನು ಕೂಡ ಸಲ್ಲಿಕೆಯನ್ನು ಮಾಡಿದ್ರು. ಸೊ ಇದೀಗ ದರ್ಶನ್ 16 ದಿನಗಳ ಕಾಲ ಈಗಾಗಲೇ ಆಸ್ಪತ್ರೆಯಲ್ಲಿ ಇರುವಂತದ್ದು, ಹೊರ ಬಂದಿರುವಂತದ್ದು. ಸೊ ಈ 16 ದಿನಕ್ಕೆ ಏನು ಚಿಕಿತ್ಸೆಯನ್ನ ಪಡ್ಕೊಂಡು ಇಂಪಾರ್ಟ್ ಆಗುತ್ತೆ. ಇನ್ನು ಉಳಿದಿರುವಂತದ್ದು ದಿನ ಅನ್ನೋದು ಇನ್ನ 1 ತಿಂಗಳ ಕಾಲ ಅವ್ರಿಗೆ ಸಮಯಾವಕಾಶ ಇರುವಂತದ್ದು. ಇದ್ರೊಳಗೆ ಅವರು ಸರ್ಜರಿಯನ್ನ ಮಾಡ್ಕೊಳ್ಬೇಕಾಗುತ್ತೆ. ಸರ್ಜರಿಯನ್ನ ಮಾಡ್ಕೊಳ್ದೆ ಹೋದ್ರೆ ಇಲ್ಲಿ ಅವ್ರಿಗೆ ಇಂಟ್ರಿಮ್ ಬೇಲ್ ಕ್ಯಾನ್ಸಲ್ ಆಗುವ ಎಲ್ಲಾ ಸಾಧ್ಯತೆ ಇರುತ್ತೆ. ಯಾಕಂದ್ರೆ ಈಗ ಅವ್ರು ಥೆರಪಿಯನ್ನ ಮಾಡ್ಕೊತಾ ಇರುವಂತದ್ದು. ಥೆರಪಿಯನ್ನ ಮಾಡ್ಕೊಳಕ್ಕೆ ಫಿಸಿಯೋಥೆರಪಿಗೆ ಜೈಲಿನಲ್ಲೇ ಸಾಕಷ್ಟು ಸೌಲಭ್ಯಗಳಿದೆ, ಅಲ್ಲೇ ಮಾಡ್ಕೊಳ್ಬಹುದು. ಮೆಡಿಕೇಶನ್ ಕೂಡ, ಟ್ಯಾಬ್ಲೆಟ್ ಇರ್ಬೋದು, ಇತರ ಚಿಕಿತ್ಸೆಯನ್ನು ಕೂಡ ಜೈಲಿನಲ್ಲೇ ಮಾಡ್ಕೊಳ್ಬಹುದು. ಆದ್ರೆ ಇವರು ಶಸ್ತ್ರಚಿಕಿತ್ಸೆಯನ್ನೇ ಮಾಡಬೇಕು. ಶಸ್ತ್ರಚಿಕಿತ್ಸೆಯನ್ನ ಮಾಡದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಇವರ ಆರೋಗ್ಯಕ್ಕೆ ಮತ್ತು ಸಾಕಷ್ಟು ಸಮಸ್ಯೆ ಆಗುವಂತ ಸಾಧ್ಯತೆಗಳು ಇದೆ ಅಂತ ಹೇಳಿ ನ್ಯಾಯಾಲಯದಲ್ಲಿ ಕೂಡ ಉಲ್ಲೇಖವನ್ನು ಮಾಡಿ, ವಾದವನ್ನು ಮಾಡಿ, ಅಲ್ಲಿ ಇವರು ಇಂಟ್ರಿಮ್ ಬೇಲ್ ಅನ್ನ ಪಡ್ಕೊಂಡಿರುವ ಹಿನ್ನೆಲೆಯಲ್ಲಿ ಅನಿವಾರ್ಯವಾಗಿ ಈಗ ಶಸ್ತ್ರಚಿಕಿತ್ಸೆಯನ್ನು ಮಾಡಿಸ್ಕೊಳ್ಬೇಕಾಗುತ್ತೆ. ಮಾಡಿಸ್ಕೊಳ್ತಾ ಹೋದ್ರೆ ಈ 6 ವಾರಗಳ ಕಾಲ ಮಧ್ಯಂತರ ಜಾಮೀನು ಏನ್ ಕೊಡ್ಲಾಗಿದೆ ಅದು ಕ್ಯಾನ್ಸಲ್ ಆಗುವ ಎಲ್ಲಾ ಸಾಧ್ಯತೆ ಇರುವಂತದ್ದು. ಇದರ ಜೊತೆಗೆ ಈಗಾಗಲೇ ತನಿಖಾಧಿಕಾರಿಗಳು ಕೂಡ ರಾಜ್ಯ ಸರ್ಕಾರಕ್ಕೆ ಪತ್ರವನ್ನು ಬರೆದು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಹಾಕಲಿಕ್ಕೆ ಅನುಮತಿಯನ್ನು ಕೊಟ್ಟಿದ್ರೆ ಅದಕ್ಕೆ ರಾಜ್ಯ ಸರ್ಕಾರ ಕೂಡ ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟಿರುವಂತದ್ದು. ರಾಜ್ಯ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಟ್ಟಿರೋ ಬೆನ್ನಲ್ಲೇ ಇನ್ನೆರಡು ದಿನಗಳಲ್ಲಿ ಅಂದ್ರೆ ಬರುವ ಸೋಮವಾರದಂದು ಅವರು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಹಾಕಲಿಕ್ಕೆ ಎಲ್ಲಾ ಸಿದ್ಧತೆಯನ್ನು ಕೂಡ ಮಾಡ್ಕೊಳ್ಳಲಾಗಿದೆ ಅನ್ನೋ ಮಾಹಿತಿ ಲಭ್ಯವಾಗಿರುವಂತದ್ದು. ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನು ಹಾಕ್ತಾರೆ. ಅಂದ್ರೆ ಈಗ ಅವ್ರೇನು ಫಿಸಿಯೋಥೆರಪಿ ಇರ್ಬೋದು, ಮೆಡಿಕೇಶನ್ ಪಡ್ಕೊಳ್ತಾ ಇದ್ದಾರೆ, ಅದಕ್ಕೆ ಜೈಲಿನಲ್ಲೇ ಎಲ್ಲಾ ರೀತಿಯ ಅವಕಾಶಗಳಿದೆ. ನಾವು ಅಲ್ಲೇ ಕೊಡ್ಲಿಕ್ಕೆ ಅವರು ಆರೋಪಿನಿಗೆ ನಾವು ಕೊಡ್ತೀವಿ. ಸೊ ಸುಮ್ಮನೆ ಇದನ್ನ ನೆಪ ಮಾಡಿಕೊಂಡು ಇವರು ಹೊರಗಡೆ ಬಂದು ಖಾಸಗಿ ಆಸ್ಪತ್ರೆಯಲ್ಲಿ ಸಮಯವನ್ನ ವ್ಯಕ್ತ ಮಾಡ್ಲಿಕ್ಕೆ ಅವಕಾಶವನ್ನು ಮಾಡ್ಕೊಡ್ಬಾರ್ದು. ಅವರ ಮಧ್ಯಂತರ ಜಾಮೀನು ಏನ್ ನೀಡಿದೆ ಹೈಕೋರ್ಟ್ ಅದನ್ನ ಕ್ಯಾನ್ಸಲ್ ಮಾಡ್ಬೇಕಿಲ್ಲ, ರದ್ದು ಮಾಡ್ಬೇಕು, ವಜಾ ಮಾಡ್ಬೇಕು.
ಸೊ ಪುನಃ ಅವರನ್ನ ಒಂದು ಪೊಲೀಸ್ ಕಸ್ಟಡಿಗೆ ಅಂದ್ರೆ ಜೈಲಿಗೆ ವಾಪಸ್ ಕಳಿಸ್ಬೇಕು ಅಂತ ಹೇಳಿ ಇವರು ಮನವಿಯನ್ನು ಮಾಡುವ ಸಾಧ್ಯತೆ ಇರುತ್ತೆ. ಸೊ ಅದಕ್ಕೆ ಏನು ಅಬ್ಜೆಕ್ಷನ್ ಸಲ್ಲಿಕೆಯನ್ನ ಮಾಡ್ತಾರೆ ದರ್ಶನ್ ಪರ ವಕೀಲರು ಅನ್ನೋದನ್ನ ಕಾಯ್ದು ನೋಡ್ಬೇಕಾಗುತ್ತೆ. ಇತ್ತ ಸರ್ಜರಿ ಆಗದೆ ಹೋದ್ರೆ ದರ್ಶನ್ಗೆ ಬಹುತೇಕ ವಾಪಸ್ ಜಾಮೀನು ಮಧ್ಯಂತರ ಜಾಮೀನು ಏನ್ ಪಡ್ಕೊಂಡಿದ್ದಾರೆ ಅದು ಕ್ಯಾನ್ಸಲ್ ಆಗುವ ಎಲ್ಲಾ ಸಾಧ್ಯತೆಗಳಿರುವಂತದ್ದು. ಹೀಗಾಗಿ ಅವರು ಕೂಡ ಈಗ ಸರ್ಜರಿಗೆ ವೈದ್ಯರು ಕೂಡ ಸಜೆಷನ್ ಅನ್ನ ಕೊಟ್ಟಿದ್ರು. ಅವರ ಕುಟುಂಬದವರ ಜೊತೆ ಏನು ಅವರ ಪತ್ನಿ ಮತ್ತು ದರ್ಶನ್ ಕೂಡ ಈಗಾಗಲೇ ಚರ್ಚೆಯನ್ನ ಮಾಡಿರುವಂತದ್ದು. ಅದಕ್ಕೆ ಸರ್ಜರಿಯನ್ನ ಮಾಡ್ಲಿಕ್ಕೆ ಬಿಜಿಎಸ್ ಆಸ್ಪತ್ರೆ ಅಪ್ಪಾಜಿಗೌಡ ಡಾಕ್ಟರ್ ಏನಿದ್ದಾರೆ ಅವರ ತಂಡದ ಈಗಾಗಲೇ ಒಂದು ಚರ್ಚೆಯನ್ನ ಮಾಡಲಾಗಿದೆ ಮತ್ತು ಸರ್ಜರಿಯನ್ನು ಮಾಡ್ಲಿಕ್ಕೆ ನಿರ್ಧಾರವನ್ನು ಮಾಡಲಾಗಿದೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗ್ತಿರುವಂತದ್ದು. ಆದ್ರೆ ಯಾವಾಗ ಸರ್ಜರಿಯನ್ನ ಮಾಡ್ತಾರೆ ಮತ್ತು ಅದ್ರ ಬಗ್ಗೆ ಏನು ಸ್ಪಷ್ಟತೆಯನ್ನು ಕೊಡ್ತಾರೆ ಅನ್ನೋದನ್ನ ಕಾಯ್ದು ನೋಡ್ಬೇಕಾಗುತ್ತೆ ನೀತಿ. ಸಂತೋಷ್, ಈಗ 6 ವಾರಗಳ ಕಾಲ ಬೇಲ್ ಸಿಕ್ಕಿರುವಂತದ್ದು, ಈಗ ಆಪರೇಷನ್ ಮಾಡಿಸ್ಬೇಕೋ ಮಾಡಿಸಬಾರ್ದೋ ಮಾಡಿಸ್ಲೇಬೇಕು ಅನ್ನುವಂಥ ಗೊಂದಲದಲ್ಲೂ ಅನಿವಾರ್ಯತೆ ಪರಿಸ್ಥಿತಿಯಲ್ಲೂ ದರ್ಶನ್ ಇದ್ದಾರೆ ಅಂತ. ಸೊ 5ನೇ ವಾರದಲ್ಲಿ ಏನಾದರೂ ಆಪರೇಷನ್ ಅಂತ ಹೋದ್ರೆ, ಈಗ ತಾನೇ ಆಪರೇಷನ್ ಆಗಿದೆ, ಇನ್ನೊಂದು ಸ್ವಲ್ಪ ದಿನಗಳ ಕಾಲ ರೆಸ್ಟ್ ಬೇಕಾಗತ್ತೆ ಅನ್ನುವಂಥದ್ದು ಏನಾದರೂ ಹೇಳಿದ್ರೆ ಆ ಬೇಲ್ ಮತ್ತಷ್ಟು ಮುಂದಕ್ಕೆ ಹೋಗುವ ಸಾಧ್ಯತೆ ಏನಾದರೂ ಇದೆಯಾ? ಆ ಥರದ ಲೆಕ್ಕಾಚಾರಗಳು ಕೂಡ ಏನಾದರೂ ಹಾಕಿಕೊಳ್ಳಲಾಗಿದೆಯಾ? 5ನೇ ವಾರದಲ್ಲಿ ಆಪರೇಷನ್ ಮಾಡಿಸ್ಕೊಂಡು ಇನ್ನೊಂದಷ್ಟು ಸ್ವಲ್ಪ ದಿನಗಳ ಕಾಲ ರೆಸ್ಟ್ ತೆಗೆದುಕೊಳ್ಳೋದಕ್ಕೆ ಅವಶ್ಯಕತೆ ಇದೆ ಅಂತ ಟೈಮ್ ಕೇಳುವಂತ ಸಾಧ್ಯತೆ, ಆ ಥರದ್ದೇನಾದ್ರೂ ಆಪ್ಷನ್ಸ್ ಇದೆಯಾ? ನೀತಿ ಏನಂದ್ರೆ ವೈದ್ಯರ ತಂಡ ಏನಿರುತ್ತೆ ಆ ವರದಿಯ ಆಧಾರದ ಮೇಲೆ ನಿಂತಿರುವಂತದ್ದು. ಅವ್ರು ಕೊಡುವಂತ ವರದಿಯಲ್ಲಿ ಅಂದ್ರೆ ಯಾವುದೇ ಒಂದು ಸರ್ಜರಿ ಆಗ್ಬೇಕು ಅಂದ್ರೆ ಏಕಾಏಕಿಯಾಗಿ ಸರ್ಜರಿಯನ್ನು ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಪೂರ್ವ ತಯಾರಿಯನ್ನು ಮಾಡ್ಕೊಳ್ಬೇಕಾಗುತ್ತೆ. ಸರ್ಜರಿ ಮಾಡಿಸ್ಕೊಳ್ಳುವಂತಹ ಏನೋ ಪೇಷಂಟ್ ಏನಿರ್ತಾರೆ ಅವರ ದೇಹ ಕೂಡ ಆ ಸರ್ಜರಿಗೆ ಒಪ್ಕೊಳ್ಬೇಕು. ಅದರ ಜೊತೆಗೆ ಬೇರೆ ಏನಾದ್ರು ಆರೋಗ್ಯದ ಸಮಸ್ಯೆಗಳಿದ್ರೆ, ಉದಾಹರಣೆಗೆ BP ಇರ್ಬೋದು, ಶುಗರ್ ಇರ್ಬೋದು, ಈ ರೀತಿಯಾಗಿ ಬೇರೆ ಸಮಸ್ಯೆಗಳಿದ್ರೆ ಸೊ ಅವೆಲ್ಲವೂ ಕೂಡ ನಾರ್ಮಲ್ಗೆ ಬರ್ಬೇಕಾಗುತ್ತೆ. ನಾರ್ಮಲ್ಗೆ ಬಂದ ನಂತರವಷ್ಟೇ ಇವರು ಸರ್ಜರಿಯನ್ನ ಮಾಡ್ಬೇಕಿತ್ತು. ಅದಕ್ಕೆ ಒಂದಿಷ್ಟು ಸಮಯಾವಕಾಶಗಳು ಬೇಕಾಗುತ್ತೆ. ಅದಕ್ಕೆ ಬೇಕಾಗಿರುವಂತ ಎಲ್ಲಾ ವರದಿ ಮತ್ತು ಸೂಕ್ತವಾದ ಸಾಕ್ಷ್ಯಾಧಾರಗಳನ್ನ ನ್ಯಾಯಾಲಯಕ್ಕೆ ಸಲ್ಲಿಕೆಯನ್ನ ಮಾಡಿದ್ರೆ ಸೊ ಈಗಾಗಲೇ ಏನು ಇಂಟ್ರೀಮ್ ಬೇಲ್ ಅನ್ನ ಪಡ್ಕೊಂಡಿದ್ದಾರೆ. ಸೊ ಅದನ್ನ ವಿಸ್ತರಣೆ ಕೂಡ ಮಾಡ್ಕೊಳ್ಬೇಕಾಗುತ್ತೆ. ಯಾಕಂದ್ರೆ ಯಾವುದೇ ಒಬ್ಬ ಕೈದಿರ್ಬೋದು, ವಿಚಾರಣಾಧೀನ ಕೈದಿರ್ಬೋದು ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಗೆ ಅವನ ದೇಹದ ಅವನ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂತ ಎಲ್ಲಾ ಹಕ್ಕಿದೆ ಅಂತೇಳಿ ಈಗಾಗಲೇ ನ್ಯಾಯಾಲಯ ಹೇಳಿರುವಂತದ್ದು. ಸೊ ಒಂದು ವೇಳೆ ತಡಾದ ಅವನ ಬೇಕಾಗುವ ಸಮಸ್ಯೆಗಳನ್ನ ಮುಂದಿನ ದಿನಗಳಲ್ಲಿ ಬದುಕಲಿಕ್ಕೆ ಆಗೋದಿಲ್ಲ. ಹೀಗಾಗಿ ಸೂಕ್ತವಾದ ಚಿಕಿತ್ಸೆಯನ್ನ ಪ್ರತಿಯೊಬ್ಬ ಆರೋಪಿಯು ಕೂಡ ಪಡ್ಕೊಳ್ಬಹುದು. ಹೀಗಾಗಿ ದರ್ಶನ್ ಕೂಡ ಅದಕ್ಕೆ ಕಾನೂನಿನಲ್ಲಿ ಅವಕಾಶವಿದೆ. ವೈದ್ಯರು ನೀಡುವಂತ ವರದಿಯನ್ನ ಆಧರಿಸಿ ಇವರು ಶಸ್ತ್ರಚಿಕಿತ್ಸೆ ಆದ್ರೆ ಅಂದ್ರೆ ನೀವು ಕೇಳಿದಾಗ ಕೊನೆಯ ವಾರದಲ್ಲಿ ಮಾಡಿದ್ರು ಯಾವುದೇ ಶಸ್ತ್ರಚಿಕಿತ್ಸೆಯನ್ನ ಮಾಡಿದ್ರು ಕಡಿಮೆ ಅಂದ್ರೆ 15ರಿಂದ 1 ತಿಂಗಳ ಕಾಲ ಬೆಡ್ ರೆಸ್ಟ್ ಅನ್ನ ಸಾಮಾನ್ಯವಾಗಿ ವೈದ್ಯರುಗಳು ಸೂಚಿಸುವಂತದ್ದು. ಆದ ನಂತರ ರಿಕವರಿ ಹೇಗಾಗುತ್ತೆ ಅನ್ನೋದ್ರ ಮೇಲೆ ಪುನಃ ಅವರು ಒಂದಿಷ್ಟು ಸೂಚನೆಗಳನ್ನ ಕೊಡ್ತಾರೆ, ಸಲಹೆಗಳನ್ನ ಕೊಡ್ತಾರೆ. ಆ ರೀತಿಯಾಗಿ ಟ್ರೀಟ್ಮೆಂಟ್ ಅನ್ನ ಕಂಟಿನ್ಯೂ ಮಾಡ್ಬೇಕಾಗುತ್ತೆ. ಸೊ ಇದನ್ನ ಇಟ್ಕೊಂಡು ಸರ್ಜರಿ ಆದ ಬಳಿಕ ಏನು ದರ್ಶನ್ ತಮ್ಮ ಮಧ್ಯಂತರ ಜಾಮೀನನ್ನ ಮುಂದುವರ್ಸ್ಕೊಳ್ಳುವಂತ ಸಾಧ್ಯತೆಯನ್ನು ಕೂಡ ವಿಸ್ತರಣೆಯನ್ನು ಕೂಡ ಮಾಡ್ಕೊಳ್ಬಹುದು. ಈ ಮಧ್ಯೆ ಅದು ಮುಗಿದ ನಂತರ ರೆಗ್ಯುಲರ್ ಬೇಲ್ ಕೂಡ ಹಾಕೊಳ್ಬಹುದು. ಅಂದ್ರೆ ಏನು ಇಂಟ್ರೀಮ್ ಬೇಲ್ ಅನ್ನ ಕೊಡ್ತಾರೆ, ಇದರಲ್ಲಿ ಶಸ್ತ್ರಚಿಕಿತ್ಸೆ ಆಗುತ್ತೆ. ಇದಾದ ನಂತರ ಅವ್ರಿಗೆ ಇನ್ನೂ 3 ತಿಂಗಳು ಹೇಳ್ತಾರೋ 6 ತಿಂಗಳು ಹೇಳ್ತಾರೋ ಇಲ್ಲ 1 ತಿಂಗಳು ಹೇಳ್ತಾರೋ ಅದು ವೈದ್ಯರಿಗೆ ಬಿಟ್ಟಿರುವಂತದ್ದು. ಸೊ ಇದನ್ನ ಆಧಾರವಾಗಿ ಇಟ್ಕೊಂಡು ಪುನಃ ಬೇಗ ಜಾಮೀನಿಗೆ ಅರ್ಜಿಯನ್ನು ಹಾಕೋ ಸಾಧ್ಯತೆ ಇರುತ್ತೆ. ಅವ್ರಿಗೆ ಆರೋಗ್ಯದ ಸಮಸ್ಯೆ ಸಾಕಷ್ಟು ಇರುವ ಹಿನ್ನೆಲೆಯಲ್ಲಿ ಮಧ್ಯಂತರ ಜಾಮೀನು ಬೇಡ, ಅವ್ರಿಗೆ ಪೂರ್ಣ ಪ್ರಮಾಣದ ಜಾಮೀನನ್ನ ಕೊಡಬೇಕು ಅಂತೇಳಿ ಅವರೊಂದು ನಾವೇನ್ ರೆಗ್ಯುಲರ್ ಬೇಲ್ ಅಂತ ಹೇಳ್ತೀವಿ ಅದನ್ನ ಪಡ್ಕೊಳ್ಳಿಕ್ಕೆ ತಯಾರಿ ಮಾಡುವಂತ ಸಾಧ್ಯತೆಗಳು ಕೂಡ ಇರುವಂತದ್ದು ನೀತಿ. ಓಕೆ, ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.